ಹಲೋ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ಬೆಳಗ್ಗಿನ ಲಾಗ್ನ ಶುರು ಮಾಡಿದ್ದೀನಿ. ಆಗಲೇ ಒಂದು 8 ಗಂಟೆ ಆಗಿತ್ತು ಟೈಮು. ನಾನು ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಬಂದು ಡೈರೆಕ್ಟಾಗಿ ಹಾಲು ತಂದು ಈಗ ಟೀಗೆ ಅಂತ ಇಟ್ಟಿದ್ದೀನಿ. ಇಲ್ಲಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಅವರು ನೋಡಿಬಿಟ್ಟು ನನ್ನ ವೀಡಿಯೋಸ್ನ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಇದು ಒಂದು ಪದ್ಯದ ಥರ ಡೈಲಿ ಹೇಳ್ತಾಳೆ ಅಂತ ಅಂದ್ಕೋಬೇಡಿ. ಇದು ನನ್ನ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಪ್ಲೀಸ್. ಯಾಕಂದರೆ ನಾನು ಈ ರೀತಿ ಕಷ್ಟಪಡ್ತೀನಿ ಅಂದರೆ ನನಗೂ ಒಂದು ಬ್ರ್ಯಾಂಡ್ ಅಂತ ಇರಬೇಕು. ಅಂದರೆ ನನಗೆ ಸಬ್ಸ್ಕ್ರೈಬರ್ಸು ಜಾಸ್ತಿ ಇರಬೇಕು ನನ್ನ ಅಕೌಂಟಲ್ಲಿ. ಸೊ ಆಗ ನನಗೂ ಒಂದು ಸ್ವಲ್ಪ ಧೈರ್ಯ ಇರುತ್ತೆ. ಓ ಪರವಾಗಿಲ್ಲ, ಇಷ್ಟು ಜನನ ಸಂಪಾದನೆ ಮಾಡಿದಾಳೆ ಯೂಟ್ಯೂಬ್ ಬಂದುಬಿಟ್ಟು ಅಂತ ನೋಡಿದವ್ರು ಒಂದು ಸ್ವಲ್ಪ ಹುಬ್ಬೇರಿಸಿ ನೋಡಬೇಕಲ್ಲ ನನ್ನ ಚಾನಲ್ ಬಗ್ಗೆ ಆಗಿರ್ಬೋದು, ಇಲ್ಲ ನನ್ನ ವ್ಯೂಸ್ ಬಗ್ಗೆ ಆಗಿರ್ಬೋದು, ನನ್ನ ವೀಡಿಯೋ ಕೆಳಗಡೆ. ಅದಕ್ಕೋಸ್ಕರ ಕೇಳ್ಕೊಳ್ತಾ ಇದ್ದೀನಿ. ನಾನು ಪಡುವಂಥ ಕಷ್ಟಕ್ಕೆ ಒಂದು ಪ್ರತಿಫಲ ಅಂದರೆ ಮೇಯ್ನು ಅಮೌಂಟು ವಿಚಾರ ಬಿಟ್ಟರೆ ಪಕ್ಕಕ್ಕಿಟ್ಟರೆ ಅದು ನನಗೆ ಬೇಕಾಗಿರೋವಂಥದ್ದು. ಸೊ ನಮ್ಮ ಸಬ್ಸ್ಕ್ರೈಬರ್ಸ್ ತುಂಬ ಜನ ಇರಬೇಕು ನಮ್ಮ ಚಾನಲಲ್ಲಿ ಅನ್ನೋದು ನನಗೆ ತುಂಬ ಇಷ್ಟ ಮುಂಚೆಯಿಂದ ಅಷ್ಟೇ. ಏನಂದರೆ ನನಗೆ ಸ್ಟಾರ್ಟಿಂಗಲ್ಲಿ ನಾನು ಅಷ್ಟಾಗಿ ನನಗೆ ಗ್ರೋತ್ ಸಿಗಲಿಲ್ಲ ಯೂಟ್ಯೂಬಿಂದ. ಸುಮಾರು ಅಂದರೆ 1 ವರ್ಷದ ಮೇಲೆ 7 ತಿಂಗಳವರೆಗೂ ನಾನು ಫ್ರೀಯಾಗಿ ಕೆಲಸ ಮಾಡಿದ್ದೀನಿ. ಅದು ಒಂದು ಡೇ ನಾನು ಮಿಸ್ ಮಾಡ್ದೇನೆ ವೀಡಿಯೋಸ್ ಎಲ್ಲ ಕೊಡ್ತಾ ಬಂದೀನಿ. ಏನೋ ಅಪ್ಪಿ ತಪ್ಪಿ ನನಗೆ ಹುಷಾರಿಲ್ಲ ಅಂದರೆ ಮಾತ್ರ ಸ್ಕಿಪ್ ಮಾಡ್ತಾ ಇದ್ದೆ ಒಂದಿನ ಅಷ್ಟೇ. ಈಗ ಯಾವ ರೀತಿ ನಾನು ಕಷ್ಟಪಡ್ತೀನೋ, ಈಗ ಸ್ಯಾಲ್ರಿ ಬಂದಾಗಿಂದ ನಾನು ಮಧ್ಯೆ ಒಂದೊಂದು ದಿನ ಗ್ಯಾಪೇ ಬಿಡ್ತಾ ಇದ್ದೀನಿ, ಟೈಮ್ ಸಿಗದೆ ನನಗೆ. ಅದಕ್ಕೂ ಮುಂಚೆ ನನಗೆ ಸ್ಯಾಲ್ರಿ ಬರ್ದಿರೋದಕ್ಕಿಂತಲೂ ಮುಂಚೆ ಅಂತೂ ನಿಜವಾಗ್ಲೂ ಒಂದು ಡೇನೂ ನಾನು ಗ್ಯಾಪ್ ಬಿಡ್ತಾ ಇರಲಿಲ್ಲ. ಅಷ್ಟೊಂದು ವರ್ಕ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಏನಂದರೆ ನನಗೆ ಸಕ್ಸಸ್ ಅನ್ನೋದು ಬೇಗ ಬರಲಿಲ್ಲ. ಅದು ಸ್ಟಾರ್ಟಿಂಗಲ್ಲಿ ನಾನು ಮಾಡ್ಕೊಂಡಿರುವಂಥ ಪ್ರಾಬ್ಲಮ್ಸು ಚಾನಲ್ ಬಗ್ಗೆ. ಅದು ನನಗೆ ಗೊತ್ತಿಲ್ಲದೇನೆ, ಯಾರು ನನಗೆ ಹೇಳ್ಕೊಡೋರು ಇಲ್ದೇನೆ, ಸೊ ಆ ರೀತಿ ಎಲ್ಲ ಪ್ರಾಬ್ಲಮ್ ಮಾಡ್ಕೊಂಡ್ವಿ. ಮತ್ತೆ ನಾನೇ ತಿಳ್ಕೊಂಡು ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡು ಮತ್ತೆ ನಾನೀಗ ಕಂಟಿನ್ಯೂ ಆಗಿ ಮಾಡ್ತಾ ಇರೋದ್ರಿಂದ ಈ ನಡುವೆ ನನಗೆ ಸಕ್ಸಸ್ ಅನ್ನೋ ಸಿಕ್ಕಿದೆ. ಸ್ವಲ್ಪ ವ್ಯೂಸು ಎಲ್ಲ ಚೆನ್ನಾಗಿ ಬರ್ತಾ ಇದೆ, ಪರವಾಗಿಲ್ಲ. ನನಗೆ ಇಷ್ಟಾದರೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರಲ್ಲ ಯೂಟ್ಯೂಬಲ್ಲಿ ಅನ್ನೋದು ಒಂಥರ ಖುಷಿ ಅನಿಸುತ್ತೆ. ಇದೇ ರೀತಿ ಸಪೋರ್ಟ್ ಮಾಡಿ ನನಗೆ ಕೊನೆವರೆಗೂ ಅಂತ ನಾನು ಒಂದು ರಿಕ್ವೆಸ್ಟಾಗಿ ಕೇಳ್ಕೊಳ್ತಾ ಇದ್ದೀನಿ. ಈಗ ಟೀ ಎಲ್ಲ ಮಾಡಿದ್ವಿ. ಟೀ ಮಾಡಿದ್ಬಿಟ್ಟು ನಾನು ಈಗ ಕಾಲು ಚಾಚ್ಕೊಂಡು ಕೂತಿದ್ದೀನಿ. ಅದಕ್ಕೂ ಏನು ಅಂದ್ಕೋಬೇಡಿ, ನನಗೆ ಕಾಲು ಪೇನ್ ಇರೋದು ನಿಮಗೆ ಗೊತ್ತೇ ಇರುತ್ತೆ. ಹೊಸ್ದಾಗಿ ನೋಡೋರು ತಪ್ಪಾಗಿ ತಿಳ್ಕೊಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನಾನು ಗಾಡೀಲಿ ಬಿದ್ದುಬಿಟ್ಟು ಸ್ವಲ್ಪ ಕಾಲು ಫ್ರ್ಯಾಕ್ಚರ್ ಆಗಿದೆ. ಅದಕ್ಕೋಸ್ಕರ ಕಾಲು ಮಡ್ಚ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ನನಗೆ. ಇದೇ ರೀತಿ ನಾನು ಕೆಳಗಡೆ ಕುತ್ಕೋಬೇಕು. ಊಟಕ್ಕೆ ಕುತ್ಕೊಂಡ್ರೆ ಹಿಂಗೆ ಕುತ್ಕೋಬೇಕು ಮನೆಯಲ್ಲಿ, ಇಲ್ಲ ಅಂದರೆ ಸೋಫಾ ಮೇಲೆ ಚೇರ್ ಮೇಲೆ ಕುತ್ಕೊಂಡು ತಿನ್ನಬೇಕಾಗುತ್ತೆ. ನನ್ನ ಯಾವಾಗಲೂ ಅದ್ರ ಮೇಲೆ ಕುತ್ಕೊಂಡು ಹೆಂಗೆ ತಿನ್ನೋದು ಅಂತ ಕೆಳಗಡೆ ಕುತ್ಕೊಂಡು ಈ ರೀತಿ ಕಾಲು ಚಾಚ್ಕೊಂಡು ಏನಾದರೂ ಕುಡಿಯೋದು ತಿನ್ನೋದು ಈ ರೀತಿ ಮಾಡ್ತಾ ಇರ್ತೀನಿ. ನಮ್ಮ ಮನೆಯವ್ರಿಗೆ ಒಂದು ಗ್ಲಾಸ್ ಕೊಟ್ಬಿಟ್ಟು ಈಗ ನಾನು ಒಂದು ಗ್ಲಾಸ್ ಕುಡಿತಾ ಕೂತಿದ್ದೀನಿ. ಬೆಳಿಗ್ಗೆ ಎದ್ದು ಒಂದೇ ಸಮನೆ 1-2 ಅವರ್ ಕೆಲಸ ಮಾಡಿಬಿಡ್ತೀವಿ. ಅದರ ಬ್ರೇಕ್ ಅಂತಂದು ಹೇಳ್ಬಿಟ್ಟು ಟೀ ಇಲ್ಲ ಕಾಫಿ ಕುಡಿದ್ರೇ ಒಂಥರ ಸಮಾಧಾನ, ಮೈಂಡ್ ಫ್ರೆಶ್ ಆಗುತ್ತೆ. ಅಷ್ಟೊತ್ತು ಮಾಡಿರೋವಂಥ ಕೆಲಸ ಸ್ವಲ್ಪ ನಮಗೆ ಮಾಡಿರೋ ಸ್ಟ್ರೆಸ್ ಎಲ್ಲ ಹೊರಟೋಗ್ಬಿಡುತ್ತೆ ನಾವು ಆ ಟೀ ಕಾಫಿ ಕುಡಿಯೋದ್ರಿಂದ. ಬಿಸಿ ಬಿಸಿ ಒಂದು 5 ನಿಮಿಷ ಟೈಮ್ ಕೊಟ್ಕೊಂಡು ನಮಗಾಗಿ ಆ ಥರ ಟೀ ಕುಡಿದ್ಬಿಟ್ಟು ಈಗ ನೈಟ್ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಅದನ್ನೆಲ್ಲ ತೊಳೆಯೋಣ ಅಂತ ಹೊರಗಡೆ ತಗೊಂಡು ಬಂದೆ. ನೈಟ್ ತೊಳೆಯೋಕ್ಕಾಗಲಿಲ್ಲ. ನಿಮಗೂ ಗೊತ್ತೇ ಇದೆ ನನ್ನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ನೈಟ್ ಪಾತ್ರೆಗಳೆಲ್ಲ ಉಳಿಸ್ಕೋಬಾರ್ದು ಅಂತ ಸ್ವಲ್ಪ ಜನ ಅಂತಾರೆ. ಆದರೆ ಏನು ಮಾಡಬೇಕು, ವಿಧಿ ಇಲ್ಲದೆ ಇದ್ದಾಗ ಉಳಿಸ್ಕೊಂಡು ಈ ರೀತಿ ತೊಳಿತಾ ಇರ್ತೀನಿ. ಅದರಲ್ಲಿ ನಾನು ಯೂಟ್ಯೂಬ್ ಬಂದಾಗಿಂದ ಸ್ವಲ್ಪ ಕೆಲಸಗಳೆಲ್ಲ ಹೆವಿ ಆಗಿರೋದ್ರಿಂದ ನಾನು ಸ್ವಲ್ಪ ಪಾತ್ರೆಗಳ ವಿಷಯದಲ್ಲಿ ಸ್ವಲ್ಪ ಬೇಗ ತೊಳೆಯಲ್ಲ. ಬೆಳಿಗ್ಗೆದು ರಾತ್ರಿದು ಬೆಳಿಗ್ಗೆ ಈ ರೀತಿ ತೊಳಿತಾ ಹೋಗ್ತಾ ಇರ್ತೀನಿ. ಟೈಮ್ ಸಿಕ್ಕಿದಾಗ ತೊಳಿತಾ ಇರ್ತೀನಿ. ಅದಕ್ಕೆ ಹೊರಗಡೆ ಕುತ್ಕೊಂಡು ಈಗೆಲ್ಲ ತೊಳೆಯೋಣ ಅಂತ ತೊಳಿತಾ ಇದ್ದೆ. ಮನೆ ಮುಂದೆ ಈ ರೀತಿ ಸ್ವಲ್ಪ ಪ್ಲೇಸ್ ಇರೋದಕ್ಕೆ ನನಗೆ ಈ ಥರ ಬಟ್ಟೆ ತೊಳೆಯೋದಾಗಿರ್ಬೋದು, ಇಲ್ಲ ಪಾತ್ರೆ ತೊಳೆಯೋದಾಗಿರ್ಬೋದು ಸ್ವಲ್ಪ ಆರಾಮ್ ಅಂತ ಅನಿಸುತ್ತೆ. ಪ್ಲೇಸ್ ಇಲ್ದೇನೆ ಮನೆ ಮುಂದೆ ಸ್ವಲ್ಪ ಡೈರೆಕ್ಟ್ ರೋಡ್ ಇರುತ್ತಲ್ಲ, ಅಂತ ಮನೆ ಹತ್ರ ಸ್ವಲ್ಪ ಕೆಲಸಗಳು ಮಾಡ್ಕೊಳ್ಳೋದು ಫ್ರೀಯಾಗಿ ಸ್ವಲ್ಪ ಕಷ್ಟ ಅನಿಸುತ್ತೆ. ಪರವಾಗಿಲ್ಲ, ನಮ್ಮ ಏರಿಯಾದಲ್ಲಿ ಎಲ್ರಿಗೂ ಈ ರೀತಿ ಸ್ವಲ್ಪ ಅಂದರೆ ಪ್ಲೇಸ್ ಚೆನ್ನಾಗಿದೆ. ಮನೆ ಮುಂದೆ ಆಗಿರ್ಬೋದು, ಮನೆ ಪಕ್ಕ ಆಗಿರ್ಬೋದು. ಇದೆಲ್ಲ 30-40 ಸೈಟ್ಸು, 40-50 ಸೈಟ್ಸ್ ಇವೆಲ್ಲನೂ ನಮ್ಮ ಅಪ್ಪ ಅವ್ರದ್ದೇ. ಹಿಂದಕ್ಕೆ ಅಂದರೆ ನಾವು ಹುಟ್ಟದೇ ಇರೋ ಮುಂಚೆಯಿಂದ ಇದು ಹೊಲ ಇತ್ತಂತೆ. ಅದು ಸೈಟ್ ಮಾಡಿಬಿಟ್ಟು ಈ ರೀತಿ ಅವಾಗಲೇ ಎಲ್ಲ ಇದು ಮಾಡಿಬಿಟ್ಟಿದ್ದಾರೆ. ಹಂಗಾಗಿ ಇವೆಲ್ಲ ನಮ್ಮ ಅಪ್ಪ ಅವ್ರ ಸೈಟ್ಸೇ. ಈಗ ಇದ್ದಿದ್ರೆ ನಾವು ಆರಾಮಾಗಿ ಈ ಥರ ಕಷ್ಟಪಡೋ ಅವಶ್ಯಕತೆ ಇರ್ತಿಲ್ಲ. ಅಂದರೆ ನಮ್ಮಪ್ಪ ನಮ್ಮಮ್ಮ ಅವ್ರದ್ದು ಹೇಳ್ತಾ ಇರೋದು, ನಮ್ಮದಲ್ಲ. ನಮ್ಮಪ್ಪ ನಮ್ಮಮ್ಮ ಆ ರೀತಿ ಕಷ್ಟಪಡೋ ಅವಶ್ಯಕತೆ ಇರ್ತಿಲ್ಲ. ಈ ವಯಸ್ಸಾದ್ರೂ ಏನಾದರೂ ಒಂದು ಕೆಲಸ ಮಾಡಬೇಕು, ಅವ್ರು ಇದು ಮಾಡಬೇಕು. ಈ ಸೈಟ್ಸ್ ಎಲ್ಲ ಉಳಿಸ್ಕೊಂಡಿದ್ದೀರಿ. ಆಗ ಆರಾಮಾಗಿ ಈಗ ನೋಡಿ ಎಷ್ಟು ದುಡ್ಡು ಬಂದಿರೋದಲ್ವ. ಅವಾಗೆಲ್ಲ ಬರೀ 2,000, 3,000, 5,000 ಈ ರೀತಿ ಸೈಟ್ಗಳೆಲ್ಲ ಮಾರಿದ್ದಾರೆ. ಏನು ಮಾಡೋದು, ಸ್ವಲ್ಪ ತಿಳಿದಿರೋರು ಅಂಥವ್ರು ಇದ್ದಿದ್ರೆ ಆರಾಮಾಗಿ ಸೇವ್ ಮಾಡ್ತಾಯಿದ್ರು. ಏನು ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ. ಸ್ವಲ್ಪ ನಮ್ಮ ಅಪ್ಪನೂ ಆಗೆಲ್ಲ ಈಗ ನಾವು ಚಿಕ್ಕ ಮಕ್ಕಳು ಅಂದರೆ ನಮಗೆ
ಸ್ವಲ್ಪ ಬುದ್ಧಿ ಏನು ಇಲ್ಲದೆ ಇದ್ದಾಗ ನಾವು ಹೆಂಗೆ ಆಡ್ತೀವೋ ಆ ರೀತಿ ಆಡಿ ನಮ್ಮಪ್ಪ ಅವ್ರಿಗೇನು ತಿಳಿದೇನೆ ಎಲ್ಲ ಈ ಥರ ಹಾಳು ಮಾಡ್ಕೊಬಿಟ್ರು. ಈಗ ಕಷ್ಟಪಡ್ತಾವ್ರೆ, ಏನು ಮಾಡೋಕ್ಕಾಗಲ್ಲ. ಅದೆಲ್ಲ ಹಣೆ ಬರಹದಲ್ಲಿ ಬರ್ದಿದ್ರೆ ಮಾತ್ರ ನಾವು ಸುಖವಾಗಿ ಇರೋಕ್ಕೂ ಸಾಧ್ಯ, ಸುಖವಾಗಿ ತಿನ್ನೋಕ್ಕೂ ಸಾಧ್ಯ. ಅದೇನು ಬರ್ದಿಲ್ಲ ಅಂದರೆ ಪಕ್ಕ ನಾವು ಇರೋದೆಲ್ಲ ಕಳ್ಕೋಬೇಕು, ಮತ್ತು ಜೀರೋಯಿಂದ ಸ್ಟಾರ್ಟ್ ಮಾಡಬೇಕು ಜೀವನ ಅಂತಾರಲ್ಲ, ಅದು ನಿಜ. ಅದು ನಮ್ಮ ಲೈಫಲ್ಲೂ ಎಕ್ಸ್ಪೀರಿಯೆನ್ಸ್ ಆಗಿದೆಯಲ್ಲ. ಅದು ನಾನು ಒಂದೊಂದು ಸಾರಿ ಕೋಪ ಬಂದಾಗ ನಾವು ಅಪ್ಪನ ಬೈತಾ ಇರ್ತೀನಿ, ಅಷ್ಟು ಗೊತ್ತಾಗಲಿಲ್ಲ ನಿನಗೆ ಹಂಗೆ ಹಿಂಗೆ ಅಂತಂದು. ಏನು ಮಾಡೋದು ಬಿಡಮ್ಮ, ಆ ಟೈಮಲ್ಲೆಲ್ಲ ಆಗೋಯ್ತು ಅಂತಂದು ಹೇಳ್ತಾ ಇರ್ತೈತೆ ನಮ್ಮಪ್ಪ. ಆದ್ರೂ ಒಂದೊಂದು ಸಾರಿ ನೋಡಿದ್ರೆ ನಮ್ಮಪ್ಪ ನಮ್ಮಮ್ಮನ ಒಂಥರ ನೋವು ಅನಿಸುತ್ತೆ ನನಗೆ. ಏನಕ್ಕಾದರೂ ಈ ಥರ ಆಯಿತು, ಏನಕ್ಕಾದರೂ ಈ ಥರ ಮಾಡ್ಕೊಂಡ್ರು ಅಂತ ಅನಿಸುತ್ತೆ ಅವ್ರ ವಿಚಾರದಲ್ಲಿ. ಹಾಗೆ ನಾನು ತಮ್ಲೇನೇನಕ್ಕೆ ಆ ರೀತಿ ಇಟ್ಟೆ ಅಂದರೆ, ಒಡವೆ ಇದ್ದರೆ ಬೆಲೆ ಅಂತಂದು ಹೇಳಿದ್ನಲ್ಲ, ನಿಜವಾಗ್ಲೂ ನಾವು ಅಂತೀವಿ ಏನಿಲ್ಲ ಅಂದ್ರೂ ಪರವಾಗಿಲ್ಲ ಬಿಡು, ಯಾರೇನಾದರೂ ಅಂದ್ಕೊಳ್ಳಿ ಬಿಡು, ಪರವಾಗಿಲ್ಲ, ನಮ್ಮ ಪಾಡಿಗೆ ನಾವಿರೋಣ, ನಮ್ಮನ್ನ ಯಾರೇನು ಅಂದ್ಕೊಂಡ್ರೆ ನಮಗೇನಾಗುತ್ತೆ ಅಂತ ಅಂತೀವಿ ಮಾತಿನ ವಿಷಯಕ್ಕೆ. ಆದರೆ ಒಂದು ಫಂಕ್ಷನ್ ಅಂತ ಬಂದಮೇಲೆ, ಇಲ್ಲ ಯಾವುದಾದ್ರೂ ಒಂದು ರಿಲೇಷನ್ ಊರಿಗೆ ಹೋಗ್ಬೇಕು ಅಂದಾಗ ಅಟ್ಲೀಸ್ಟ್ ಕಿವಿಗೆ ಒಂದು ಸೆಟ್ಟು, ಒಂದು ಓಲೆ ಇದ್ದರೆ ಒಂದು ಬೆಲೆ. ಇಲ್ಲ ಅಂದರೆ ನಾವು ಬರೀ ಕಿವಿಲಿ ಇಲ್ಲ ಆರ್ಟಿಫಿಷಿಯಲ್ದು ಇಟ್ಕೊಂಡೋದ್ರೆ ಒಂಥರ ನೋಡ್ತಾರೆ. ಅದೊಂಥರ ನೋಡೋದೇ ಅಂತ ಅಲ್ಲ, ನಮಗೆ ಒಂಥರ ಮುಜುಗರ ಅನಿಸ್ತಾ ಇರುತ್ತೆ. ಹಾಗೆ ನಮ್ಮಮ್ಮನಿಗೂ ಅಷ್ಟೇ ಪಾಪ, ನಮ್ಮಮ್ಮ ಕಷ್ಟಪಟ್ಟಿರೋದ್ರಲ್ಲಿ, ಇಲ್ಲ ನಮ್ಮಪ್ಪ ಅವರೆಲ್ಲ ಕಷ್ಟಪಟ್ಟು ಇದು ಮಾಡಿರೋದ್ರಲ್ಲಿ ಇಟ್ಕೊಂಡಿದ್ರೆ ಮೈ ತುಂಬ ಒಡವೆ ಇಟ್ಕೊಳ್ಳೋದು ನಮ್ಮಮ್ಮ. ಬರೀ ಮನೆಗೆ ಅಂತಂದೇ ಅರ್ಧ ದುಡ್ಡೆಲ್ಲ ವೇಸ್ಟ್ ಮಾಡ್ತು. ಹಾಗೆ ನಾನು ನಿಜವಾಗ್ಲೂ ನನ್ನಂಥ ಮಗಳು ಯಾರಿಗೂ ಹುಟ್ಟಬಾರ್ದು ಅನಿಸುತ್ತೆ ಒಂದೊಂದು ಸಾರಿ. ಆ ರೀತಿ ನೋವು ಅನಿಸುತ್ತೆ ಮನಸ್ಸಿಗೆ. ಯಾಕಂದರೆ ನಾನು ಕೊಟ್ಟಿರುವಂಥ ಕಷ್ಟ, ನಾನು ಕೊಟ್ಟಿರುವಂಥ ಪೇಯ್ನು ಯಾರು ಕೊಡೋಕ್ಕೆ ಹೋಗ್ಬಾರ್ದು ಹೆಣ್ಮಕ್ಳು ಅಂತ ಅನ್ನಿಸುತ್ತೆ ನನ್ನ ಲೈಫಲ್ಲಿ. ಯಾಕಂದರೆ ನಾನು ಅಷ್ಟೊಂದು ಕಷ್ಟ ಕೊಟ್ಟಿದ್ದೀನಿ ನಮ್ಮ ಅಪ್ಪ ನಮ್ಮ ಅಮ್ಮನಿಗೆ. ಮೇಯ್ನ್ ಹೇಳ್ಬೇಕಂದ್ರೆ ನಮ್ಮ ಅಮ್ಮನಿಗೆ ಜಾಸ್ತಿ ಕಷ್ಟ ಕೊಟ್ಬಿಟ್ಟೆ ನಾನು ಹುಟ್ಟಿ ಬೆಳೆಯೋವರೆಗೂ ಅಷ್ಟಾಗಿ ಅವ್ರಿಗೆ ಏನೂ ಅನಿಸಿಲ್ಲ. ನಾನು ಬೆಳೆದಾದ್ಮೇಲೆ ಈ ರೀತಿ ಮದುವೆಯಿಂದ ಹಿಡಿದು ನನ್ನ ಲೈಫೆಲ್ಲ ಈ ಥರ ಆಗಿದ್ದು, ಅದರಲ್ಲಿ ಅವ್ರು ಕಷ್ಟಪಟ್ಟು ನನ್ನ ಮಕ್ಕಳೆಲ್ಲ ನೋಡ್ಕೊಂಡಿದ್ದು, ಅವರೆಲ್ಲ ನನ್ನ ಮಕ್ಕಳೆಲ್ಲ ಅವರೇ ಸಾಕಿ ಹಾಸ್ಪಿಟಲ್ ಖರ್ಚಂತೆ ಅದು ಇದು ಎಲ್ಲ ನೋಡ್ಕೊಂಡು ನನಗೂ ಒಂದು ಸೆಟ್ ಒಡವೆ ಎಲ್ಲ ಕೊಟ್ಟು, ಆ ರೀತಿ ಎಲ್ಲ ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ಈ ರೀತಿ ಎಲ್ಲ ಮಾಡಿದ್ರಲ್ಲ, ಅದು ಮಾಡಿರೋದು ಒಂದು ಲೆಕ್ಕ. ಆದರೆ ಮತ್ತೆ ಮಾತು ಅವಮಾನ ಅನ್ನೋದು, ಅದು ಏನು ಕೊಟ್ಟರು ತಿರ್ಗಾ ವಾಪಸ್ ಬರಲ್ಲ. ನಾನು ಯಾವುದೇ ಕಾರಣಕ್ಕೂ ನಾನು ಒಂದು ವೇಳೆ ಒಡವೆ ಕೊಡಿಸ್ಬೋದು, ಇಲ್ಲ ಒಂದು ದುಡ್ಡು ಕೊಡ್ಬೋದು. ಆದರೆ ಅವ್ರು ಪಟ್ಟಿರೋ ಮಾತು ಅವಮಾನ ಇದೆಯಲ್ಲ, ಅದನ್ನು ಏನು ಕೊಟ್ಟರು ವಾಪಸ್ ತಗೊಳಕ್ಕಾಗಲ್ಲ. ಯಾಕಂದರೆ ಆ ಕ್ಷಣ ಅವ್ರು ಅನುಭವಿಸಿರ್ತಾರೆ ನೋವು ಅನ್ನೋದು. ನಮ್ಮಮ್ಮ ತುಂಬ ಅನುಭವಿಸಿದ್ದಾರೆ ನನ್ನ ವಿಷಯದಲ್ಲಿ. ಅದು ನನ್ನ ತಮ್ಮಗಳೇನು ಅಷ್ಟೊಂದು ಅವ್ರು ನೋವು ಕೊಡಲಿಲ್ಲ, ಇಬ್ಬರು ಅಷ್ಟೇ. ನಾನು ತುಂಬ ನೋವು ಕೊಟ್ಬಿಟ್ಟೆ. ಅದೇ ಒಬ್ಬ ಮಗಳು ಇರೋ ಮನೆಯಲ್ಲಿ ಈ ರೀತಿ ಅಂತಾರಲ್ಲ, ಅದು ನಿಜ. ನಾನು ಒಬ್ಬಳು 4-5 ಜನ ಇರೋ ಮನೆಯಲ್ಲಿ ಅಷ್ಟೊಂದು ಇದಿರಲ್ಲ, ನಾನು ಒಬ್ಳಿದ್ದೀನಲ್ಲ. ಸೊ ನನ್ನಿಂದ ತುಂಬ ಕಷ್ಟಪಟ್ಬಿಡ್ತು ನಮ್ಮಮ್ಮ. ಈಗ ಸದ್ಯಕ್ಕೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ಪಾಪ ಒಂದು ಜೊತೆ ಕಿವಿ ಓಲೆನೂ ಇಲ್ಲ ನಮ್ಮಮ್ಮನಿಗೆ. ಅದು ಇತ್ತು ಮೊನ್ನೆ ನಮ್ಮಮ್ಮ ಮದುವೆಗೆ ನಮ್ಮಪ್ಪ ತರಿಸ್ಕೊಟ್ಟಿದ್ರಂತೆ. ಅವಾಗ ಕಿವಿಗೆ ಓಲೆ ಇಟ್ಟು ಮಾಡ್ಕೊಂಡು ಬಂದಿದ್ರಂತೆ ಮದುವೆನ ನಮ್ಮಮ್ಮನ್ನ. ಅವರು ನಮ್ಮಮ್ಮ ತವ್ರ ಮನೆಯವರು ಬಡವರೇನೆ. ಆದರೆ ಅದೇನಾಯಿತು ಪಾಪ, ಎಷ್ಟು ವರ್ಷ 36-37 ವರ್ಷ ಆಗಿದೆ ಮದುವೆಯಾಗಿ ನಮ್ಮಪ್ಪ ಅವ್ರದ್ದು. ಅವಾಗಿಂದ ಇಟ್ಕೊಂಡು ಅದು ಸೌದ್ಬಿಟ್ಟು ಮೊನ್ನೆ ಮುರಿದೋಗ್ಬಿಡ್ತು. ಆಗಲೇ 1 ಇಯರ್ ಆಗ್ತಾ ಬರ್ತೈತೆ ಮುರಿದೋಗಿ. ಆಗಿಂದ ಬರೀ ಕಿವಿಲೇ ಇದ್ದಾರೆ. ನನಗೊಂಥರ ನೋವು ಅನಿಸುತ್ತೆ ಮನಸ್ಸಿಗೆ. ಏನು ಮಾಡೋಣ, ಕೊಡ್ಸೋ ಅಷ್ಟು ಇದಿಲ್ಲ ನಮಗೂ. ಆದರೆ ನನಗೆ ಕೊಟ್ಟಿದ್ರಲ್ಲ ಒಂದು ಸೆಟ್ ಒಡವೆ, ಅದನ್ನು ತಗೊಳಮ್ಮ, ನನಗೆ ಬೇಡ, ನಾನು ಇಟ್ಕೊಳ್ಳಲ್ಲ ಅಂತಂದು ಏನು ಹೇಳಿದ್ರು ನಮ್ಮಮ್ಮ ಇಟ್ಕೊಳ್ಳಲ್ಲ. ಬೇಡ, ನಿನಗೆ ಅಂತ ಕೊಡಿಸಿರೋದು ನೀನೇ ಇಟ್ಕೋಬೇಕು ಅಂತಂದು ಹೇಳ್ತಾರೆ. ನಾನು ಇಟ್ಕೊಳ್ಳಲ್ಲ, ಅದು ಒಂದೇ ಒಂದು ಟೈಮ್ ಇಟ್ಕೊಂಡಿದ್ದೀನಿ ಅಷ್ಟೇ. ಈಗ ನಮ್ಮಮ್ಮನ ತಂಗಿ ಅಂದರೆ ಚಿಕ್ಕಪ್ಪನ ಮಗಳು ಪಾವಗಡಕ್ಕೆ ಕೊಟ್ಟಿರೋದು ನಮ್ಮ ಚಿಕ್ಕಮ್ಮನ. ನನಗೆ ಚಿಕ್ಕಮ್ಮ ಆಗಬೇಕು, ನಮ್ಮಮ್ಮನ ತಂಗಿ ಆಗಬೇಕು. ಅದಕ್ಕೋಸ್ಕರ ಅವರು ಕರೆಯೋಕ್ಕೆ ಅಂತ ಬಂದಿದ್ರು. ಮನೆಗೆ ಕರ್ಕೊಂಡು ಹೋಗ್ತೀನಿ. ನಮ್ಮಮ್ಮ ಅವರು ಚಿಕ್ಕವರಿದ್ದಾಗ ಚೆನ್ನಾಗೆ ಸಾಕಿದ್ರಂತೆ ನಮ್ಮಮ್ಮ. ನೋಡಿ, ಅಣ್ಣ ತಮ್ಮದಿರ ಮಕ್ಕಳು ಅಪರೂಪ ಆ ರೀತಿ ಹೊಂದಾಣಿಕೆಯಲ್ಲಿರೋದು. ಅಕ್ಕ ತಂಗಿ ಮಕ್ಳು ಇರ್ತಾರೆ, ಆದರೆ ನಮ್ಮಮ್ಮನೂ ನಮ್ಮ ಚಿಕ್ಕಮ್ಮ ಅಣ್ಣ ತಮ್ಮದಿರ ಮಕ್ಕಳು, ಅಕ್ಕ ತಂಗಿರಾಗಬೇಕಲ್ಲ. ಸೊ ಹಂಗಾಗಿ ಅವರು ತುಂಬ ಇಷ್ಟಪಡ್ತಾರೆ ನಮ್ಮಮ್ಮನ. ಅದಕ್ಕೆ ಕರ್ಕೊಂಡು ಹೋಗ್ತೀವಿ ಪಾವಗಡಕ್ಕೆ, 1-2 ದಿನ ಇದ್ದು ಬರಲಿ ಅಂತಂದೇಳಿ ಬಂದಿದ್ದರು. ಅದಕ್ಕೆ ನಮ್ಮಮ್ಮ ಪಾಪ ಬಂದುಬಿಟ್ಟು, ಸೊ ಅವಾಗಲೇ ತೋರಿಸ್ತೀನಿ ನಿಮಗೆ, ನನಗೆ ಇದು ಬೇಕಮ್ಮ, ಸ್ವಲ್ಪ ನನಗೆ ಕಿವಿಗೆ ಇಟ್ಕೊಳಕ್ಕೆ ವಾಲೆ ಬೇಕು ಅಂತ ಕೇಳಿದ್ರು. ನನಗೆ ಒಂಥರ ಅನ್ನಿಸ್ತು ಪಾಪ. ಅದು ಚಿಕ್ಕದು ವಾಲೆ ನನಗೆ ಕೊಡಿಸಿರೋ ಅಂಥದ್ದು ಹ್ಯಾಂಗಿಂಗ್ಸು. ಆಗೆಲ್ಲರೂ ಅವನ್ನೇ ತೊಗೊತಾ ಇದ್ದಿದ್ದು, ಹಂಗಾಗಿ ನನಗೂ ಅದನ್ನೇ ಕೊಡಿಸಿದ್ರಲ್ಲ. ಸೊ ಅದು ಬಂದು ಕೇಳಿದ್ರು, ಕಿವಿಗೆ ಚಿಕ್ಕದಾಗಿ ಕಾಣಿಸ್ತಾ ಇತ್ತು. ನಾನು ಸೆಟ್ಟೇ ಇಟ್ಕೊಂಡು ಹೋಗಂದ್ರೆ ಬೇಡ, ಸೆಟ್ಟು ವಾಲೆ ಒಂದು ಕೊಡು ಅಂತ ಕೇಳಿದ್ರು. ಅಷ್ಟರಲ್ಲಿ ನಾನು ಚಿಕನ್ ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದೆ. ಸರಿ ಬಾ, ಮನೆ ಹತ್ರ ನಿನಗೆ ಕಿವಿಗೆ ಇಡ್ತೀನಿ. ನಮ್ಮಮ್ಮನಿಗೆ ಸ್ವಲ್ಪ ಇಟ್ಕೊಳ್ಳೋಕೆ ಅದೆಲ್ಲ ಬರಲ್ಲ, ಹಂಗಾಗಿ ಸರಿ ನಾನೇ ಇಡ್ತೀನಿ, ನೀನು ಬಾ ಅಂತಂದೇಳಿ ನಾನು ಚಿಕನ್ ಸಾಂಬಾರಿಗೆ ಈಗ ಅದನ್ನೆಲ್ಲ ಜೋಡಿಸ್ಕೊಂಡಿದ್ದೆ, ತೋರಿಸಿದ್ನಲ್ಲ, ಅದನ್ನೆಲ್ಲ ಹಾಕಿ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಅಂತ. ಕರೆಂಟ್ ಹೊರಟೋಗುತ್ತೆ ಅಂತ ನಾನು ಅದಕ್ಕೋಸ್ಕರ ಅದು ಮಿಕ್ಸಿಗೆ ಹಾಕ್ಕೊಂತಿದ್ದೀನಿ. ಲಾಸ್ಟೇನು ಕರೆದ್ಬಿಟ್ಟು ಜಾರ್ಗೆ ಹಾಕ್ತಾಯಿದ್ದೆ. ಅವಳು ಇಲ್ಲೇ ಆಟಾಡ್ಕೊತ ಇದ್ಲು ಆಗಿಂದ, ಅದಕ್ಕೋಸ್ಕರ.
ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಇದೆಲ್ಲ ಹಾಕಿ ಮಾಡಿದ್ರೆ. ಫಸ್ಟ್ ಇದನ್ನು ರುಬ್ಕೊಬಿಟ್ಟು ನಾನು ಚಿಕನ್ ಸಾಂಬಾರಿಗೆ ಸ್ಟವ್ ಮೇಲೆ ಇಟ್ಬಿಟ್ಟು ಆಮೇಲೆ ಮುಂದಿನ ಕೆಲಸಗಳು ಮಾಡೋಣ ಅಂತ ರುಬ್ಕೊಳಕ್ಕೆ ಒಂದರಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ನಿಮಗೆ ಮಧ್ಯದಲ್ಲಿ ನಾನು ಚಿಕನ್ ಸಾಂಬಾರ್ದು ಹೇಳಿದೆ. ಈ ರೀತಿ ನಾನು ಅವಾಗವಾಗ ಹಂಗೆ ಯೋಚನೆ ಮಾಡ್ತಾ ಇರ್ತೀನಿ. ಸೊ ನಾನು ಒಬ್ಳನ್ನೋದು ನೀಟಾಗಿ ಇದು ಮಾಡ್ಕೊಂಡು ನಮ್ಮಪ್ಪ ನಮ್ಮಮ್ಮ ಇದು ಮಾಡಿರೋ ಕಡೆ ಇದ್ದಿದ್ರೆ ಸೊ ಅವ್ರಿಗೂ ಅಷ್ಟೊಂದು ಲೈಫಲ್ಲಿ ಒಂದು ಪ್ರಾಬ್ಲಮ್ಸ್ ಬರ್ತಾ ಇರಲಿಲ್ಲ. ಸೊ ನಮ್ಮ ಸಂಸಾರ ನಾವು ನೋಡ್ಕೊತಾ ಇದ್ವಿ. ನಮಗೆ ಇಡುವಂಥ ದುಡ್ಡು ಅದೆಲ್ಲ ಇತ್ತಲ್ಲ ಮಕ್ಕಳಿಗೆ, ನನಗೆ ಅವರೇ ಎಲ್ಲ ನೋಡ್ಕೊಂಡಿರೋದು ಮುಂಚೆಯಿಂದ. ಆ ದುಡ್ಡಲ್ಲಿ ಅವರು ಏನು ಬೇಕಾದ ಒಡವೆನೂ ಎಲ್ಲ ಮಾಡಿಸ್ಕೊತಾ ಇತ್ತಲ್ಲ ನಮ್ಮಮ್ಮನೂ ಚೆನ್ನಾಗಿರ್ತಾ ಇತ್ತಲ್ಲ ಎಲ್ಲರ ರೀತಿ ಅಂತ ಅನಿಸುತ್ತೆ ಒಂದೊಂದು ಸಾರಿ. ನಾನು ಅವಾಗ ಅಂದ್ಕೊತೀನಿ, ನನ್ನಂಥ ಮಗಳು ನಿಜವಾಗ್ಲೂ ಯಾವ ತಂದೆ ತಾಯಿಗೂ ಹುಟ್ಟಬಾರ್ದಪ್ಪ. ಇಷ್ಟೊಂದು ಬಡವ್ರ ಮಕ್ಕಳಾಗಿ ಹುಟ್ಟಿ ಬಡವ್ರ ಮನೇಲಿ ಹುಟ್ಟಿ ಇಷ್ಟೊಂದು ನೋವು ಕೊಡಬಾರ್ದು. ಇರೋ ಅಂಥರ ಆದರೆ ತೀರಾ ಏನೋ ಒಂದು ಇದು ಮಾಡ್ಕೊಂಡಿರ್ತಾರೆ. ಆದರೆ ಬಡವ್ರಿಗೆ ಈ ಥರ ಅವಮಾನನೂ ಆಗುತ್ತೆ, ಮಾತು ಬರುತ್ತೆ, ಆಮೇಲೆ ದುಡ್ಡು ಇರಲ್ಲ, ಈ ಥರ ಒಡವೆನೂ ಇರಲ್ಲ ಅಂದರೆ ಭಾಳ ಹಿಂಸೆ ಪಟ್ಟಿದ್ದಾಳೆ ನಮ್ಮಮ್ಮ ಅಂತೂ. ಆ ಮಾತುಗಳಿರ್ತಾವಲ್ಲ ನಮ್ಮಮ್ಮ ಅಷ್ಟು ಸುಲಭವಾಗಿ ಬಿಡಲ್ಲ. ಅದನ್ನು ಯಾವಾಗಲೂ ಕೊರ್ಕೊಂಡು ಮನಸ್ಸಲ್ಲೇ ಇಟ್ಕೊಂಡು ಕೊರಿತಾ ಇರ್ತಾಳೆ ಯಾವಾಗ್ಲೂ. ನಾನು ಯಾವಾಗಲೂ ಹೇಳ್ತೀನಿ ಬಿಟ್ಟಾಕಮ್ಮ ಅಂದ್ರೆ ಅವಾಗ ಹಂಗಂದ್ರು ಹಿಂಗಂದ್ರು ಅಂತ ಹೇಳ್ತಾನೆ ಇರ್ತಾರೆ ನನ್ನ ಹತ್ರ. ಬಿಟ್ಬಿಡು ಅವ್ರ ಪಾಪಕ್ಕೆ ಅವ್ರು ಹೋಗ್ತಾರೆ ಅಂತಂದು ಹೇಳ್ತೀನಿ. ಹೇಳಿದ್ರು ಪಾಪ ಅವ್ರು ಅನ್ನಿಸ್ಕೊಂಡಿರ್ತಾರಲ್ಲ, ನಾವು ಅನ್ಬೋದು, ಆದರೆ ಸಿಚುವೇಶನಲ್ಲಿ ಅವ್ರು ಅನ್ನಿಸ್ಕೊಂಡು ಆ ಮಾತೆಲ್ಲ ನೋವೆಲ್ಲ ಪಟ್ಟಿರೋರಿಗೆ ಗೊತ್ತಿರುತ್ತೆ ಅದು ಹೇಗಿರುತ್ತೆ ಏನು ಅನ್ನೋದು. ಸೊ ಅದಕ್ಕೆ ನಾನು ಯಾವಾಗಲೂ ಹಂಗೆ ಅಂತೀನಿ, ಸುಮ್ಮನೆ ರಮ್ಮ ನಿನ್ಗೆ ಒಳ್ಳೆ ದಿನಗಳು ಬರ್ತವೆ, ಸುಮ್ಮನೆ ರಮ್ಮ ಅಂತಂದು ಹೇಳಿದ್ರೆ ಏನು ಬರ್ತಾವೆ ಬಿಡಮ್ಮ ಅಂತಂದು ಹೇಳ್ತಾ ಇರ್ತಾರೆ. ಈಗ ಬಂದರು ನೋಡ್ರಿ ನಮ್ಮಮ್ಮ ರೆಡಿ ಆಗಿಬಿಟ್ಟು. ಅದು ವಾಲೆ ಇಡ್ತಾಯಿದ್ದೀನಿ, ನನಗೆ ಕೊಟ್ಟಿರೋವಂಥದ್ದೇ. ನಾನು ನೀನೇ ಇಟ್ಕೊ ಅಂತಂದರೆ ಇಟ್ಕೊಳ್ಳಲ್ಲ ನಮ್ಮಮ್ಮ, ಮತ್ತೆ ತಂದು ಸಂಜೆ ಅಷ್ಟರಲ್ಲಿ ಬಿಚ್ಕೊಟ್ಬಿಡ್ತೈತೆ. ಇಟ್ಕೊಳ್ಳಿ ಪಾಪ, ನನಗೇನು ಹೆಣ್ಮಕ್ಳಿಲ್ಲ ಏನಿಲ್ಲ, ನಾನು ಇಟ್ಕೊಳ್ಳೋದು ಇಲ್ಲ, ನಮ್ಮಮ್ಮನೇ ಇಟ್ಕೊಳ್ಳಿ ಬಿಡು, ನಮ್ಮಮ್ಮ ಕೂಲಿ ಮಾಡಿ ತಂದಿರೋ ಅಂಥದ್ದು ಎಲ್ಲನೂ ಒಡವೆ ನನಗೆ ಇಟ್ಕೊಳ್ಳಿ ಬಿಡು ಅಂತ ನಾನು ಇಟ್ಕೊ ಅಂತಂದರೂ ಇಟ್ಕೊಳ್ಳಲ್ಲ, ಮತ್ತೆ ವಾಪಸ್ ತಂದು ಕೊಟ್ಟು ಹೋಗುತ್ತೆ ಸಂಜೆ ಅಷ್ಟರಲ್ಲಿ. ಇನ್ನೊಂದು 2-3 ದಿನ ಬರಲ್ಲ ಊರಿಗೆ ಅಂತಂದು ಕರ್ಕೊಂಡು ಹೋಗ್ತಿದ್ದಾರೆ ಈಗ ನಮ್ಮ ಚಿಕ್ಕಮ್ಮ ಅವರು. ಅವ್ರು ಹೋಗಲಿ, ನಾನು ವೀಡಿಯೋ ಏನೂ ಶೂಟ್ ಮಾಡಲಿಲ್ಲ ನಮ್ಮ ಚಿಕ್ಕಮ್ಮ ಅವ್ರದ್ದೆಲ್ಲನೂ. ಅವ್ರು ಹೋದಾದ್ಮೇಲೆ ಮತ್ತೆ ನಾನು ಸಾಂಬಾರು ಮಾಡೋಕ್ಕೆ ಅಂತ ಒಳಗಡೆ ಹೋದೆ. ಚಿಕನ್ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಫ್ರೈ ಮಾಡಿದ್ದೀನಿ. ಈಗ ಮಸಾಲೆ ಅದನ್ನೆಲ್ಲ ರುಬ್ಕೊಂಡು ತೋರಿಸಿದ್ನಲ್ಲ ನಿಮಗೆ, ಅದನ್ನೆಲ್ಲ ರುಬ್ಕೊಂಡು ಸ್ವಲ್ಪ ಅದಕ್ಕೆ ನಾವು ಧನಿಯಾ ಪುಡಿ ಮಾಡ್ಕೊಂಡಿರ್ತೀವಲ್ಲ ಮನೆಯಲ್ಲಿ, ಸಾಂಬಾರು ಪುಡಿ ಅಂತೀವಲ್ಲ, ಅದು ಹಸಿ ಸಾಂಬಾರು ಪುಡಿ ಮತ್ತು ಉದ್ದಿನ ಸಾಂಬಾರು ಪುಡಿ ಅಂತ ಮಾಡ್ತೀವಿ ನಾವು ಎರಡು. ಅದು ನಿಮಗೆ ಇನ್ನೊಂದು 2-3 ದಿನದಲ್ಲಿ ಅದನ್ನು ಶೇರ್ ಮಾಡ್ಕೊಳ್ತೀನಿ ಪ್ರೊಸೆಸ್ಸಾಗಿ ಯಾವ ರೀತಿ ಮಾಡ್ತೀವಿ ನಾವು ಸಾರಿನ ಪುಡಿ ಅಂತ. ತುಂಬ ಚೆನ್ನಾಗಿರುತ್ತೆ, ನಾನ್ ವೆಜ್ದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಈ ಥರ ಮಾಡಿದ್ದೀನಿ, ಬನ್ನಿ ಹತ್ರ ಬನ್ನಿ ಅಮ್ಮ, ಸಿಡಿತೈತೆ ನೋಡಿ. ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಈ ರೀತಿ ಫ್ರೈ ಮಾಡಿದ್ದೀನಿ. ಈಗ ನೀರೆಲ್ಲ ಹೋಗಿದೆ, ನೀಟಾಗಿ ಹಿಂಡ್ಕೊಂಡಿದೆ. ಈಗ ನಾನು ರುಬ್ಕೊಂಡಿರುವಂಥ ಮಸಾಲೆ ಹಾಕ್ತಾಯಿದ್ದೀನಿ. ಒಟ್ಟಿಗೆ ಹಾಕೋದೆ, ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸಾರಿ ಹಾಕೋದು ಆ ಥರ ಏನಿಲ್ಲ, ನಾವು ಒಟ್ಟಿಗೆ ಹಾಕ್ತೀವಿ, ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಬೆರೆಸ್ತಾ ಹೋಗ್ತೀನಿ. ಇದು ಫಾರಂ ಕೋಳಿ ಆಗಿರೋದ್ರಿಂದ ನೀರು ಸ್ವಲ್ಪ ಜಾಸ್ತಿ ಹಾಕ್ಬೇಕು. ಅಂದರೆ ನಮಗೆ ನಾಟಿ ಕೋಳಿ ಬೇಯೋಕ್ಕೆ ಎಷ್ಟು ನೀರು ತಗೊಳುತ್ತಾ ಅಷ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ನೀರು. ಇದು ಸೌದೆ ಒಲೆಯಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿರೋದು, ಏನಂದರೆ ನಮ್ಮದು ಸೌದೆ ಒಲೆ ಇಲ್ಲ. ಸೊ ಇದ್ರ ಮೇಲೆ ಗ್ಯಾಸಿನ ಮೇಲೆ ಮಾಡ್ತೀವಿ. ಕುಕ್ಕರ್ಗೆಲ್ಲ ಹಾಕ್ಬೋದು, ಕುಕ್ಕರ್ ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ, ಅದಕ್ಕೆ ಪಾತ್ರೆಯಲ್ಲೇ ಮಾಡ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಹೊತ್ತು ಹಿಡಿಯುತ್ತೆ ಬೇಯೋಕ್ಕಷ್ಟೇ. ಈಗ ನೀರು ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಒಟ್ಟಿಗೆನೆ. ಸೊ ಮತ್ತೆ ಹಾಕೊಳ್ಳಾಗಿಲ್ಲ, ಒಂದೇ ಸಾರಿ ಸ್ವಲ್ಪ ಜಾಸ್ತಿ ನೀರಾದರೂ ಪರವಾಗಿಲ್ಲ, ಒಂದೇ ಸಾರಿ ಹಾಕಿಡಬೇಕು. ಮತ್ತೆ ಹಾಕೊಂಡ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಸಪ್ಪೆ ಬರುತ್ತೆ ಸಾಂಬಾರು, ಮತ್ತೆ ಟೇಸ್ಟ್ ಇರೋಲ್ಲ, ಅಷ್ಟಾಗಿ ಹೊರಟೋಗ್ಬಿಡುತ್ತೆ. ಅದಕ್ಕೆ ಒಂದೇ ಸಾರಿ ಮಿಕ್ಸ್ ಮಾಡಿ ಇಟ್ಕೊಬಿಡ್ಬೇಕು. ನೋಡಿ ಇಷ್ಟು ನೀರು ಹಾಕಿದ್ದೀನಿ, ಇಷ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಎಲ್ಲನೂ. ಈಗ ಇದಕ್ಕೆ ನಾನು ಪೀಸ್ಗೆ ಸ್ವಲ್ಪ ಉಪ್ಪು ಹಾಕಿದ್ದೆ. ಈಗ ನಾನು ಎಕ್ಸ್ಟ್ರಾ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ. ನನಗೆ ಕಲ್ಲುಪ್ಪು ಅಷ್ಟಾಗಿ ಅಳತೆ ಸಿಗಲ್ಲ, ನನಗೆ ಹೇಳಿದ್ರು ನೈಸ್ ಉಪ್ಪೆ ಹಾಕಿ ಅಭ್ಯಾಸ, ಹಾಗಾಗಿ ಇದನ್ನೇ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಸಾಲದ ಬಂದರೆ ಹಾಕೋಣ ಅಂತ. ಏನು ಡಿಫ್ರೆಂಟಾಗಿ ಏನು ಮಾಡ್ತಾ ಇಲ್ಲ. ಸೊ ಸೇಮ್ ನಾನು ಡೈಲಿ ಯಾವಾಗ ಮಾಡ್ತೀನೋ ಹೆಂಗೆ ಮಾಡ್ತೀನೋ ಹಂಗೆ ಮಾಡ್ತಾ ಇರೋದು. ಬಿರಿಯಾನಿ ನೆಕ್ಸ್ಟ್ ವೀಕಲ್ಲಿ ನಾನು ಟ್ರೈ ಮಾಡ್ತೀನಿ. ನಾನು ಯಾವ ರೀತಿ ಮಾಡ್ತೀನಿ ಬಿರಿಯಾನಿ ಅನ್ನೋದು ಪಕ್ಕ ಶೇರ್ ಮಾಡ್ಕೊತೀನಿ. ತುಂಬ ಟೇಸ್ಟಿಯಾಗಿ ಅಂದರೆ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿರುತ್ತೆ ನಾನು ಮಾಡುವಂಥ ಬಿರಿಯಾನಿ. ಈಗ ನೆಕ್ಸ್ಟ್ ವೀಕು ಅದನ್ನು, ಈಗ ಸಾಂಬಾರು ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ವೀಕು ನಾನು ಬಿರಿಯಾನಿ ಫ್ರೈ ಈ ಥರ ಒಂದೊಂದು ವೀಕು ಒಂದೊಂದು ಚೇಂಜ್ ಮಾಡ್ತಾ ಹೋಗ್ತೀನಿ ಇನ್ಮೇಲೆ. ಈಗ ಉಪ್ಪು ಹಾಕಿದ್ನಲ್ಲ ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಸೊ ಇನ್ನು ಇದೆಲ್ಲ ಫಿನಿಶ್ ಆದಮೇಲೆ, ಅಂದರೆ ಸಾಂಬಾರು ರೆಡಿ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಟೋಟಲಿ ನೋಡೋದಕ್ಕೆ ಅಂತ. ಸಾಂಬಾರೆಲ್ಲನೂ ಮಾಡಿದ್ದಾಯ್ತು. ಈಗ ಊಟಕ್ಕೆ ಅಂತ ಎಲ್ಲ ಕೂತಿದ್ದೀವಿ. ನಿತಿನ್ ಬಂದಿರಲಿಲ್ಲ ಇನ್ನು, ಅರವಿಂದು ನಾನು ನಮ್ಮ ಮನೆಯವ್ರು 3 ಜನ ತಿಂತಾ ಇದ್ದೀವಿ. ಆಗಲೇ ಟೈಮ್ ಬಂದು ಒಂದು 8:15 ಮೇಲೆ ಆಗಿತ್ತು. ಇನ್ನು ಲೇಟಾಗಿ ತಿಂದರೆ ಮತ್ತೆ ತಿಂದಿದ ತಕ್ಷಣ ಮಲಗಿಬಿಡ್ತೀನಿ ನಾನು. ನನಗೆ ಸ್ವಲ್ಪ ಬೇಗ ಮಲಗಿ ಅಭ್ಯಾಸ, ಒಂದು 9 ಗಂಟೆ ಅಷ್ಟರಲ್ಲೇ ಮಲಗಿಬಿಡ್ತೀನಿ. ಇಲ್ಲ ಮುಂಚೆ ಆದರೆ ನಾನು ಒಂದು 8 ಗಂಟೆ ಅಷ್ಟರಲ್ಲೇ ಮಲಗಿಬಿಡ್ತಾ ಇದ್ದೆ.
ಈಗ ಹೆಂಗೆ ಅಂದರೆ ಸ್ವಲ್ಪ ವೀಡಿಯೋಸ್ ಕೆಲಸ ಅದು ಇದು ಅಂತ ನಾನು ಯೂಟ್ಯೂಬ್ ಬಂದಾಗಿಂದ ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ಹಾಕಬೇಕು ಡೈಲಿ, ಮತ್ತು ಯೂಟ್ಯೂಬಲ್ಲಿ ಒಂದು ವೀಡಿಯೋ ಕೊಡಬೇಕು ಅಂದರೆ ಸ್ವಲ್ಪ ಕೆಲಸನೂ ಇರುತ್ತೆ. ಎಡಿಟಿಂಗ್ ಅಂತೆ, ವಾಯ್ಸ್ ಓವರ್ ಅಂತೆ, ತಮ್ಲೈನ್ಸ್ ಇವೆಲ್ಲ ರೆಡಿ ಮಾಡೋವಂಥದ್ದು. ಈಗ ಲೇಟ್ ಆಗುತ್ತೆ, ಅದಕ್ಕೋಸ್ಕರ ಒಂದು 11-12 ಆಗುತ್ತಲ್ಲ. ಸೊ ಬೇಗ ಎಲ್ಲ ಊಟ ಮಾಡಿಬಿಟ್ಟು ಸ್ವಲ್ಪ ಹಿಂಗೆ ನಾನು ಕೆಲಸಗಳು ಕೂತ್ಕೊಬಿಡ್ತೀನಿ, ಮತ್ತು ನಿದ್ದೆ ಬಂದಿದ ತಕ್ಷಣ ಹಂಗೆ ಮಲ್ಕೊಬಿಡ್ತೀನಿ ಬೆಡ್ ಮೇಲೇ. ಸೊ ಹಂಗಾಗಿ ನಾನು ಬೇಗ ಊಟ ಮಾಡಿರಿ ಅಂತ ಹೇಳಿದೆ. ಈ ರೀತಿ ಬಂದಿತ್ತು ಸಾಂಬಾರು. ಇದು ಜುಟ್ಟಿನ ಕೋಳಿ ಅಂತೀವಲ್ಲ, ನಮ್ಮ ಕಡೆ ಹಂಗೆ ಅಂತೀವಿ ಜುಟ್ಟಿನ ಕೋಳಿ ಅಂತ. ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾ ಇದ್ದೀವಿ. ರಾಗಿ ಹಿಟ್ಟಿರಲಿಲ್ಲ, ಮುಗ್ದಿತ್ತು, ಅದಕ್ಕೆ ಸ್ವಲ್ಪ ಅನ್ನನೇ ಮಾಡಿದ್ದೀನಿ. ಬೆಳಿಗ್ಗೆ ರಾಗಿ ಮಿಷನ್ಗೆ ಹಾಕ್ಸ್ಕೊಬಂದು ಮುದ್ದೆ ಮಾಡಬೇಕು. ಸೊ ಈ ರೀತಿ ಇತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತಂದು ಹೇಳಿ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಆದಷ್ಟು ನನಗೂ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸೊ ಒಂದು ಇದು ಅಂದರೆ ಒಂದು ಬ್ರ್ಯಾಂಡ್ ಅನ್ನೋದು ಇರುತ್ತೆ ನನಗೂ ಅಷ್ಟೇ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ.